ಎಲ್ರಿಗೂ ನಮಸ್ಕಾರ ರೀ. ನನ್ನ ಮತ್ತೊಂದು ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಪುರಿ ಬಂದೀನಿ. ಪುರಿ ಒಂದು ಮಾರ್ನಿಂಗ್ಗೆ ಜಲ್ದಿ ಬಂದೀವಿ, ದರ್ಶನ ಅದೆಲ್ಲ ಮಾಡ್ಕೊಂಡಿವಿ. ಮಾರ್ನಿಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಮಾರ್ನಿಂಗ್ ಅಂದ್ರೆ 4 ಗಂಟೆ 5 ಗಂಟೆಗೆ ಎದ್ದು ಬಂದೀವಿ. ಲಾಕರ್ದಾಗ ಇಟ್ಟಿದ್ದೇವೆ ಫೋನು, ಒಳಗಲ್ಲ ಇಲ್ಲ ಫೋನು. ಅದಕ್ಕೆ ಈಗ ಮಾಡಿದ ಹೊರ ಬಂದ ದರ್ಶನ ಮುಗಿಸ್ಕೊಂಡು ಬಂದ. ಈಗ ನೋಡ್ರಿ, ನೀನು ದರ್ಶನ ಮಾಡ್ಕೊಡಿ ಇಲ್ಲಿ ಅಂತೆ. ಇಲ್ಲೇ ಲಾಸ್ಟ್ ಫೋನ್ ಇಲ್ಲೇ ಲಾಸ್ಟ್ ಹೆಂಗೆ ಬಿಡ್ತಾರೆ, ಒಳಗೆ ಬಿಡೋಲ್ಲ ಫೋನ್ಗಳು. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ, ಮತ್ತು ರೂಮಿಗೆ ಹೊಂಟೀವಿ. ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ತಿರುಗಾಡ್ಬೇಕಂತ ಅನ್ಕೊಂಡು ಹೊರಗೆಲ್ಲ. ನೀವೇನು ಇಲ್ಲಿಂದ ಹೊರಗೆ ದರ್ಶನ ಮಾಡ್ಕೊ ನೋಡ್ರಿ ಹಂಗೆ ಹೋಗ್ಬಿಡಿ. ಬರ್ರಿ ರೂಮಿಗೆ ಹೋಗ್ಮರಿ. ರೂಮಿಗೆ ಹೋಗಿ ಡ್ರೆಸ್ ಗೀಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬರೋ ಹೊರಗೆ. ಇಲ್ಲಿ ಏನೇನು ವಿಶೇಷತೆ ಅದ, ಏನೇನು ಸಿಗ್ತದ ಎಲ್ಲ ಹೇಳ್ತೀನಿ. ಇನ್ನೊಂದು ತಿಂಗಳದಾಗ ಏನೋ ಜಾತ್ರೆ ಅದ ಅಂತ, ಅದ್ರದ್ದೆಲ್ಲ ತಯಾರಿ ನಡೆದದ. ಹೀಗೆ ತೇರಿಗೀರಿ ಎಲ್ಲ ಮಾಡ್ಲತ್ತಾರ, ಅದನ್ನು ನೋಡೋಣ ಬರ್ರಿ. ಈಗ ಸ್ವಲ್ಪ ಸುಸ್ತಲತ್ತದ. ಮೊದಲು ರೂಮಿಗೆ ಹೋಗಮ್ಮ, ರೂಮಿಗೆ ಹೋಗಿ ಮತ್ತೆ ಬರೋಣ. ಯಾರ್ಯಾರು ಪೂರಿ ಬರ್ಬೇಕಂತ ಅನ್ಕೊಂಡಿವಿ. ಮುಂಜಾನೆ ದರ್ಶನಕ್ಕೆ ಜಲ್ದಿ ಬರ್ರಿ. ಜಲ್ದಿ ಬಂದ್ರೂ 7 ಗಂಟೆಗೆ ಗೇಟ್ ತೆರಿತದ. 7 ಗಂಟೆಗೆ ಗೇಟ್ ತೆರೆದ್ಮೇಲೆ ಮತ್ತೆ ಕ್ಲೋಸ್ ಆಗ್ತದ. ಒಂದು 9 o'clock ಅಮ್ಮ ಕ್ಲೋಸ್ ಆಗ್ತದ. ಮತ್ತು 12 ಗಂಟೆಗೆ ಗೇಟ್ ತೆರಿತದೆ ಅಂತ. ನೋಡ್ರಿ ಎಷ್ಟು ಪಾಳಿ ನಿಂತದ. ಇಲ್ಲಿಂತ ಅಲ್ಲಿ ತನ ಹೋಗ್ಬೇಕು, ಭಾಳ ದೂರ ಆಗ್ತದ. ಎಲ್ಲ ಪಬ್ಲಿಕ್ ಕಾಣತ್ತಲ್ಲ ಜನ. ಇಲ್ಲಿಂತ ರೌಂಡ್ ಹಾಕಿ ಹೋಗ್ಬೇಕು. ಆದಷ್ಟು ಜಲ್ದಿ ಬಂದಿರಂದ್ರೆ ಜಲ್ದಿ ದರ್ಶನ ಆಗ್ತದೆ. ನಮ್ಗೇನಿಲ್ಲ, ಒಂದು 2 hours ಆಗ್ಯದ ದರ್ಶನ. ಮುಂಜಾನೆ ನೀವು ಇನ್ನೂ ಸ್ವಲ್ಪ ಜಲ್ದಿ ಬಂದಿರಂದ್ರೆ ಆಗ್ಬೋದು, 1 hour ತನಕ ದರ್ಶನ ಆಗ್ಬೋದು. ನಾವು ಜಲ್ದಿ ಬಂದಿದ್ದೆ ಬೆಸ್ಟ್ ಆಯ್ತು ಅಂತ ಅನ್ಕೊಳತ್ತೀವಿ ಈಗ. ಯಾಕಂದ್ರೆ ಪಾಳಿ ನೋಡ್ರಿ ಎಷ್ಟು ಅದ. ಇಲ್ಲೆಲ್ಲ ಮಾರ್ನಿಂಗ್ ಇದ್ದಿದ್ದಿಲ್ಲ, ನಾವಿದ್ದಾಗ ಕುಲ್ಲ ಇತ್ತು. ಇಲ್ಲಿ ಇಷ್ಟೇ ಇತ್ತು, ಇಲ್ಲಷ್ಟೇ ಪಬ್ಲಿಕ್ ಇತ್ತು. ಈಗ ಇಲ್ಲಿನೂ ಫುಲ್ ಆಗ್ಯಾರ. ಮಾರ್ನಿಂಗ್ ಜಲ್ದಿ ಎದ್ದು ಬಂದಿದ್ದೆ ಸರಿಯಾಗಿ ಅನ್ಕೋತೀವಿ. ಬಂದಿರಂದ್ರೆ ಜಲ್ದಿ ಬರ್ರಿ. ನೆಕ್ಸ್ಟ್ ಲೇಟ್ ಮಾಡ್ಲಕ್ಕೆ ಹೋಗ್ಬರ್ರಿ. ಲೇಟ್ ಮಾಡ್ರಂದ್ರೆ ಹಿಂಗೆ ನಿಂದಿರ್ಬೇಕಂತ ಭಾಳ ಸುಸ್ಲಾಗಿರ್ತದ, ತೆಗಿ ಜಾಸ್ತಿ ಅದ. ಈಗ ಜಲ್ದಿ ಬರ್ರಿ. ಆದಷ್ಟು ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ ಬಂದಿರಂದ್ರೆ ಭಾಳ ನಿಮಗೆ ಜಲ್ದಿ ಹೊಂಟಿನಪ್ಪ ಅಂದ್ರೆ ರೂಮಿಗೆ ಹೊಂಟೀನಿ. ಸ್ವಲ್ಪ ಕಾಲತ್ತವ, ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೊರಗಡೆ ಬರ್ತೀನಿ. ಈಗ ಬಂದೇವ್ರಿ, ರೂಮ್ ತೋರಿಸ್ತೀನಿ ಬರ್ರಿ. ನಾನು ಎ ಸಿ ರೂಮ್ ತೊಗೊಂಡಿದ್ದೇವೆ ನೈಟು. ಈಗ ಚೆಕ್ಔಟ್ ಮಾಡ್ಬೇಕಂತಿದ್ದು. ಚೆಕ್ಔಟ್ ಮಾಡಿ ಎ ಸಿ ರೂಮ್ ತೊಗೊಂಡಿರ್ತೀವಿ. ನಮ್ಮ ರೂಮ್ ನೋಡ್ರಿ, ಬ್ಯಾಚುಲರ್ ರೂಮ್ಸ್ಗಳು ಹಿಂಗೆ ಇರ್ತಾವ ನೋಡ್ರಿ. ಈಗ ಮ್ಯಾಲೆ ಶಿಫ್ಟ್ ಅಲ್ಲತ್ತೀವಿ ಎ ಸಿ ರೂಮಿಗೆ. ನೋಡೋಣ ಬರ್ರಿ ಮ್ಯಾಲೆ ಹೋಗಮ್ಮ. ಏನಪ್ಪ ಬರೀ ಹೇಳ್ತಾನೆ ಅಂತ ಅನ್ಕೋಬೇಡ್ರಿ. ಇದು ಸ್ಟಾರ್ಟಿಂಗ್ ಅದು ನಮ್ಮದು. ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಜಾಸ್ತಿ. ಬರ್ತಾ ನಾನು ತಿಳ್ಕೊತೀನಿ, ನೀವೇ ತಿಳಿಸ್ರಿ. ಬರ್ರಿ ಮ್ಯಾಲೆ ರೂಮ್ ಹೆಂಗ ನೋಡೋಣ. ರೂಮ್ ಶಿಫ್ಟ್ ಆಗಿವಿ ಅಂತ ಹೇಳಿದೇನಲ್ರಿ, ಇದೆ ನೋಡ್ರಿ ಎ ಸಿ ರೂಮು. ಎ ಸಿ ತೋರಿಸ್ಬೇಕಾ? ಬೇಡ, ನಾನು ಉದಿ ಮಕ್ಕೊಂದ್ರಿ ಒಂದು. ನಾವು ಮತ್ತೆ ಹೊರ ಹೊಂಟಿವಿ ಎಲ್ಲರೂ ರೆಡಿಯಾಗಿ. ಮುಖ ಮುಲಿ ಎಲ್ಲರೂ ರೆಡಿಯಾಗಿ ಹೊರಗೆ ಹೊಂಟಿವಿ. ನೋಡೋಣ ಏನೇನು ಸಿಗ್ತದ, ಏನೋ ಸ್ವೀಟ್ ಸ್ಪೆಷಲ್ ಅವಂತಿಲ್ಲಿ ಅವೆಲ್ಲ ಟ್ರೈ ಮಾಡ್ಲಾಕ್ ಹೊಂಟೀವಿ. ನೋಡೋಣ ಬೈ. ಗುಡಿ ಮೇಲೆ ಬಂದೀವಿ. ಮತ್ತು ಈಗ ಮುಂಚೆ ಫೋಟೋ ತಗೊಂಡಿಲ್ಲತ್ತ. ನಾನು ತಗೊಂಡಿವಲ್ಲ, ಒಂದೆರಡು ತಗೊಂಡಿದ್ದೆ, ನಂಗೆ ಸರಿಯಾಗಿ ಅನಿಸಿಲ್ಲ. ಈಗ ಮತ್ತೆ ರೆಡಿಯಾಗಿ ಬಂದೀವಿ, ಮತ್ತೆ ಫೋಟೋ ತಗೊಳತ್ತೀವಿ. ನಮ್ಮ ತಮ್ಮನೂ ಫೋಟೋ ತಗೊಳತ್ತಾನೆ, ಇಲ್ಲಿ ಪೋಸ್ಟ್ ಕೊಡ್ಲತ್ತಾನ. ನಮ್ಮ ತಮ್ಮವರು ಫೋಟೋ ತೆಗಿಲತ್ತಾರ. ನೋಡೋ ಮತ್ತೆ ಮುಂದೆ ಏನೇನು ಸಿಕ್ತು, ಏನೋ ಸ್ವೀಟ್ ತಿನ್ಬೇಕಂತೀವಿ ಹೊರ ಬಂದು ಸ್ಪೆಷಲಿ. ಬಟ್ ಇಲ್ಲಿ ಫೋಟೋ ತಗೊಳತ್ತೀವಿ. ಮುಂದೆ ನೋಡೋಣ ಸ್ವೀಟ್ ತಿನ್ಬೇಕಂತ ಅನ್ಕೊಂಡ್ವಿ. ನೋಡ್ರಿ ಬರ್ರಿ, ನಿಮಗೂ ತೋರಿಸ್ತೀನಿ ಸ್ವೀಟ್ ಹೆಂಗಾಗಿಲ್ಲ ಅಂತ. ಇಲ್ಲಿ ಇನ್ನೊಂದು ತಿಂಗಳದಾಗ ಜಾತ್ರೆ ನಡೀತೀವಿ ರೀ. ಅದ್ರದ್ದೆಲ್ಲ ವ್ಯವಸ್ಥೆ ನಡೆದದ ನೋಡ್ರಿ. ಇಲ್ಲೆಲ್ಲ ರಥೋತ್ಸವದ ವ್ಯವಸ್ಥೆ ಹೆಂಗೆ ನಡೆದಂದ್ರೆ ಒಂದು ತಿಂಗಳಾದ್ರೂ ಈಗೆಲ್ಲ ತಯಾರಿ ನಡೆದದ್ರಿ. ಮಷೀನಿಂದ ಅಷ್ಟು ಕೈಲಿದ್ದೆ ಮಾಡತ್ತಾರೆ ಎಲ್ಲರೂ. ಇಲ್ಲಿಂದ ಭಾಳ ದೂರ ಅದ್ರಿ. ಇದು ಸ್ವಲ್ಪ ಇಲ್ಲ, ಇಲ್ಲಿ ಹಿಡ್ದು ಅಲ್ಲಿ ತನ ಅದ. ಇನ್ನೊಂದ್ರೆ ಒಂದು 200 ಮೀಟ್ರ್ ಅದ. ಅಲ್ಲಿ ತನ ಎಲ್ಲರೂ ಕೆಲಸ ಮಾಡತ್ತಾರೆ. ಎಲ್ಲ ಜಾತ್ರಾ ಸಂಬಂಧ ಎಲ್ಲ ಕೆಲಸ ನಡೆದವ. ರಥೋತ್ಸವ ಸಂಬಂಧ ಇವರೆಲ್ಲ ಹೆಂಗೆ ಮಾಡ್ಲತ್ತಾರ ನೋಡ್ರಿ. ಗಾಲಿ ಇರ್ತದ. ಎಲ್ಲರೂ ಕೈಲೇ, ಮಷಿನ್ ಒಂದೂ ಯೂಸ್ ಮಾಡಲ್ಲ, ಎಲ್ಲರೂ ಕೈಲಿಂದ ಮಾಡತ್ತಾರೆ. ತೋರಿಸ್ತೀನಿ ನಮ್ಮ ಕೈಲಾದಷ್ಟು. ಸ್ವಲ್ಪ ಜನ ಕಂಡ್ರೆ ಇಲ್ಲಿ 40 ಜನ ಅರ. ಇಲ್ಲಿ ಭಾಳ ಮಂದಿ ಕಲ್ತು ಮಾಡ್ಲತ್ತಾರ ಎಲ್ಲ ತಯಾರಿ. ಅಲ್ಲಿ ಸ್ವಲ್ಪ ಜನ ಅಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಜನ ಅರ.
ಫುಲ್ ಜೋರು ನಡೆದ್ರಿ ಸ್ಟೋರಿ ಎಲ್ಲ. ತಯಾರಿ ಜೋರು ನಡೆದ. ಇನ್ನೂ ಒಂದು ತಿಂಗಳು ಮುಂದಾದ್ರಿ, ಒಂದು ತಿಂಗಳು ಮುಂದೆ ಅಂದ್ರೆ ಎಲ್ಲ ಹೀಗೆ ತಯಾರಿ ಮಾಡ್ದ. ರಾತ್ರಿ ಹಂಗೆ ಆದ್ಬಿಟ್ರಿ, ನಾವು ಅನ್ಕೊಂಡ್ಕಿನೇ ಹೆಚ್ಚಾಗ್ತದ. ಹಂಗಾಗಿ ಹೀಗೆ ಮಾಡ್ಬೇಕಾಗ್ತ ಎಲ್ಲ ತಯಾರಿ. ಹಾಂ, ಮುಂದೆ ಹೊಂಟಿವಿ. ಹಸುವಲ್ಲತ್ತ ಸ್ವಲ್ಪ ಎಣ್ಣ ಸಿಗ್ತದೆ ಅಂತೇಳಿ ಹೊಂಟಿವಿ. ನೋಡಮ್ಮ ಇಲ್ಲೇ ಆದ ಒಂದು ಸಿಗ್ತೀವಿ. ಫೇಮಸ್ ಅಂತಿದ್ದು ಯಾಕೋ ನಮ್ಮ ತಮ್ಮರಿಗೆ ಇಷ್ಟ ಆಗಿಲ್ಲ ಮತ್ತೆ ಮುಂದೆ ಕರ್ಕೊಂಡ್ರ ಹೇಳ್ರಿ. ಮುಂದೆ ಎಣ್ಣ ಸಿಗದ ಮುಂದೆಲ್ಲ ಹೋಗೋದು. ಊಟ ಮಾಡಕ್ಕೆ ಬಂದಿವಿ, ಈಗ ಸಿಕ್ಕದ. ನಮ್ಮ ರೂಮ್ ಮಾಲೀಕ್ ಹೇಳಿ ನಾವಾಗೆ ಬಾಲಾಜಿ ಹೋಟೆಲ್ ಸರಿಯಾಗತ್ತ. ಈಗ ಬಂದೀವಿ ಬಾಲಾಜಿ ಹೋಟೆಲ್. ಟೋಕನ್ ನೋಡ್ರಿ ಹೆಂಗೆ ಟೋಕನ್, ಊಟ ಟೋಕನ್ ಇದು. ಒಂದು ಊಟ 170 ರೂಪೀಸ್ ಅಂತೀವಿ. ನಮ್ಮಲ್ಲಿ 60 ರೂಪಾಯಿ ಕೊಡ್ಲತ್ತಿರ ಜಗಳ ಆಡ್ತೀವಿ. ನಮ್ಮ ದೋಸ್ತ ಜನ ರೇಟ್ ಸೋಲಿ ಮಗನ 50 ರೂಪಾಯಿ ಹೋಗಂತೇಳಿ ಇಲ್ಲಿ 170 ರೂಪಾಯಿ ಕೊಟ್ಟು ಊಟ ಮಾಡ್ಲತ್ತೀವಿ. ಏನು ಮಾಡೋಕ್ಕಾಗಲ್ಲ, ಊರ್ಬಿಟ್ಟು ಬಂದು ತಿನ್ನಬೇಕಂತ ಹಸುವಲ್ಲತ್ತಲ್ಲ. ಹೇಳಿವಿ ಕೊಡ್ಬೇಕು ಅವರಿಗೆ. ಜಾಮೂನ ಅಂತ ಜಾಮೂನ್ ನೋಡ ನಮ್ಮ ತಮ್ಮ ನೋಡಮ್ ಏನೇನು ಕೊಡ್ತಾರೆ. ಇದು ಕೊಟ್ಟ ಮೇಲೆ ತೋರಿಸ್ತೀನಿ ಊಟದಾಗ ಏನು ಕೊಟ್ರಂತೆ. ಕೊಡಮೆ ನಾವು ಊಟ ಬರತ್ತಾನ ಸುಮ್ಮ ಎನ್ನ ಜಪ ಮಾಡ್ರಿ. ಊಟ ಬಂದ್ರಿ, ಊಟ ತೋರಿಸ್ತು ನೋಡ್ರಿ ಏನೇನು ಹಾಕ್ಯಾರ. ಪಲ್ಯ ಏನೋ ವೆರೈಟಿ ಹಾಕ್ಯಾರ. ಪಲ್ಯಗಳು ನಮ್ಗೆ ಮೊದಲು ಗೊತ್ತಿಲ್ಲ ಹೆಸರು. ಪನ್ನೀರ್ ಒಂದು ಗೊತ್ತು ನೋಡ್ರಿ. ನಿಮ್ಗೆ ಗೊತ್ತಿತ್ತಂದ್ರೆ ಹೇಳ್ರಿ, ಕಮೆಂಟ್ ಮಾಡಿ ಏನ ಪಲ್ಯ ಅದ ಅಂತೇಳಿ. ಇಷ್ಟು ಐಟಮ್ ಇಟ್ರ 170 ರೂಪೀಸ್ ಅಂತಿದ್ದಕ್ಕೆ. ಇನ್ನು ಏನೇನು ಕೊಡ್ತಾರೆ ಗೊತ್ತಿಲ್ಲ. ಫಸ್ಟ್ ನಾವು ಜಾಮೂನ್ ಕೊಟ್ಟು ನಮಗೆ ಜಾಮೂನ್ ಸ್ವಲ್ಪ ಲೇಟ್ ಆದ್ರೆ 4 ರೇಟ್ನಾಗ ಕರಿಬೇಕು. 170 ರೂಪಾಯಿ ಅನ್ಲಿಮಿಟೆಡ್ ಜಾಮೂನಿಲ್ಲ. ಪ್ರೈಸ್ ಇರ್ಬೋದು ಅಷ್ಟೇ. ಪಾಪಡ್ ತಂದಿಲ್ಲ, ಮೊದಲು ಬಾರಿಸ್ತೀವಿ. ಹಸುವಲ್ಲತ್ತದ. ಊಟ ಮಾಡಿದೇವ್ರಿ. ಊಟ ಮಾಡಿ ಈಗ ಹೊರ ಬಂದೆವು. ನಂಗೆ 100% ಒಂದು 10% ಇಷ್ಟ ಆಗಿಲ್ಲ ಊಟ. ಅಂದ್ರೂ ಮಾಡೀನಿ, ಬಟ್ ಹಸುವಲ್ಲತ್ತಿತ್ತಲ್ಲ ಅದಕ್ಕೆ ಮಾಡ್ದೆ. ನೀವೇನು ಬರ್ಲತ್ತಿದ್ದೀರ ಅಂದ್ರೆ ನಮ್ಮ ಕಡ್ಲಿಂತ ರೊಟ್ಟಿ ಶೇಂಗಾ ದಿಂಡಿ ತೊಗೊಂಬಂದ್ಬಿಡ್ರಿ. ಇಲ್ಲೇ ಮೊಸರು ಗಿಸರು ಸಿಗ್ತದೆ. ಹೆಂಗೆ ಮೊಸರು ಹಾಕಿ ಕೊಟ್ಟರೆ ಊಟ ಶಿಸ್ತಾಗ್ಬಿಡ್ತದೆ. ಇಲ್ಲಿ ರೊಕ್ಕನೂ ವೇಸ್ಟ್ ಆಗ್ತಾವ, ಊಟನೂ ಕರೆಕ್ಟ್ ಆಗಲ್ಲ ನಮ್ಗೆ. ರೊಕ್ಕ ಎಷ್ಟು ಕೊಟ್ಟು ನಮ್ಗೇನೋ ರೊಕ್ಕ ಹೋದ್ರಲ್ಲ ಊಟ ಸರಿಯಾಗವ ಅಂತ ನಾವು ಅನ್ಕೋತೀವಿ. ಬಟ್ ಅಷ್ಟು ರೊಕ್ಕ ಕೊಟ್ರೂ ಊಟ ಕರೆಕ್ಟ್ ಆಗಲಿಲ್ಲ. ನಮ್ಗೆ ಇಷ್ಟ ಆಗಲಿಲ್ಲ ಊಟ. ನಿಮಗೆ ಇಷ್ಟ ಆಗ್ತದೆ ನಾವು ಗೊತ್ತಿಲ್ಲ, ಬಟ್ ನನಗಂತೂ ಇಷ್ಟ ಆಗಿಲ್ಲ. ನೀವುಗಿನ್ನ ನೆಕ್ಸ್ಟ್ ಬರೋರು ಇದ್ದೀರ ಅಂದ್ರೆ ರೊಟ್ಟಿ ಗಿಟ್ಟಿ ತೊಗೊಂಬರ್ರಿ. ಆರಾಮ್ ರೊಟ್ಟಿ ಗಿಟ್ಟಿ ಆದ್ರೆ ಶಿಸ್ತಾಗ್ತದೆ ಊಟ. ರೈಸ್ ಏನು ಬರ್ರಿ, ವೈಟ್ ರೈಸ್ ಸಿಗ್ತದ. ಮೊಸರು ಶೇಂಗಾ ದಿಂಡಿ ರೈಸ್ ನಡೀತವೆ. ಯಾವುದೋ ಬಾಲಾಜಿ ಅಂತಂದ್ರು ನಂಗೆ ಸರಿಯಾಗದ ಅಂತಂದ್ರು. ಇನ್ನೂ ಇದ್ದಿರ್ಬೋದಪ್ಪ ಅಂತೇಳಿ ಬಂದೆವು. ಬಟ್ ಇಷ್ಟ ಆಗಲಿಲ್ಲ ನಂಗೆ. ನೋಡೋಣ, ಏನೂ ಮಾಡೋಕ್ಕಾಗಲ್ಲ, ತಿನ್ನೇಬೇಕು. ಒಂದು ನೋಡೋ ಮತ್ತು ನೈಟ್ನೂ ಊಟ ಮಾಡ್ಬೇಕಿಲ್ಲ. ಮತ್ತು ನೈಟ್ನೂ ಎನ್ನ ಸಿಕ್ಕಿತ್ತಂದ್ರೆ ಮಾಡ್ತೀವಿ. ಸುಮ್ಮ ತಣ್ಣ ಜ್ಯೂಸ್ ಕುಡ್ತೀವಿ, ಸ್ವಲ್ಪ ಸೋಡಾ ಗಿಡ ಕುಡ್ತೀವಿ. ಅಂತ ಹೊಟ್ಟೆ ತುಂಬ ಆಗಿಲ್ಲ ಯಾರಿಗೂ. ಸೋಡಾ ಗಿಡ ನಮ್ಮ ತಮ್ಮ ಬಂದು ಮಾಡಿಲ್ರಿ ಉಪವಾಸನ ಅಂತ. ಇವರೆಲ್ಲ ಮಾಡ್ರ. ಬಟ್ ಒಂದು ಒಪ್ಪತ್ತು ಒಂದೇ ಒಪ್ಪತ್ತು ಉಂಟಾರ. ಒಂದ್ ಟೈಮ್ ಊಟ, ಒಂದ್ ಟೈಮ್ ನಾಷ್ಟ, ಮತ್ತ ಜಾಮೂನ್ ತಿಂತಾನ, ಪಾಪಡ್ ತಿಂತಾನ, ಐಸ್ ಕ್ರೀಮ್ ತಿಂತಾನ, ಎಲ್ಲ ತಿಂತಾನ. ಮತ್ತೆ ಒಂದ್ ಒಪ್ಪತ್ತು ಇವನೇ ನೋಡಿ ಒಪ್ಪತ್ತು ಅಂತದಕ್ಕೆ. ಏನೋ ನಾ ಅಂತೂ ಅದೆಲ್ಲ ಮಾಡ್ಲಕ್ಕೆ ಹೋಗಲ್ಲ. ನೀವು ಮಾಡ್ತಾನಂತದು. ಅದು ಹೊಟ್ಟೆ ತುಂಬಿಲ್ಲ. ಅದಕ್ಕೆ ಜ್ಯೂಸ್ ಕುಡಿಯೋಕೆ ಬಂದಿವಿ. ಸೋಡಾ ಮಾಡತ್ತಾರ ಅಂಕಲ್. ಸೋಡಾ ಕುಡಿತೀವಿ. ಸೋಡಾ ಕುಡಿದ್ಮೇಲೆ ನಮ್ಮ ಪಯಣ ಯಾಕಡೆ ಅಂತ ನೋಡಮ್. ಹೆಂಗೆ ಹಿಡಿಬೇಕಂತ ಹೇಳ್ಕೊಡತ್ತಾರ ನೋಡ್ರಿ ಕ್ಯಾಮ್ರಾ. ನೀ ಬೆಳಿಬೇಕಣ. ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೆವು, ಎಲ್ಲಿಗೆ ಬಂದೀವಿ. ಬಟ್ಟೆ ನೋಡತ್ತೀವಿ. ಎಲ್ಲಿ ಹೋದ್ರೆ ನಮ್ಮ ಬಟ್ಟೆ ಬಿಡಂಗೆ ಕಾಣಲ್ಲ. ಮನ್ಯಾಗೂ ಬಟ್ಟೆ ಸಾಕಾಗಿವ. ಬಟ್ ಬಟ್ಟಿ ಗುಡಿಗೆ ಬಂದ್ರು ಬಟ್ಟೆ ಬಿಡ್ಲಾಗಿ. ಅಲ್ಲಿ ಭುವನೇಶ್ವರ ಹೋಗಿ ಅಲ್ಲಿನೂ ಬಟ್ಟೆ, ಇಲ್ಲಿ ಬಂದು ಇಲ್ಲಿನೂ ಬಟ್ಟೆ ಯಾವ ಸರಿಯಾಗಿ ನಮ್ಗೆ ಇಷ್ಟ ಆವಾಗಲೂ. ಎಷ್ಟೆಲ್ಲ ದವಶವ ಭಾಳ ಬಟ್ಟೆ ಎಲ್ಲ. ಬಟ್ ನಮಗೆ ಒಂದು ಇಷ್ಟ ಆಗಲಾಗ್ಯಾವ. ನೋಡ್ತೀನಿ ಇನ್ನು ಇಷ್ಟ ಆಯಿತು ತೊಗೋತಾ, ಇಲ್ಲ ಅಂದ್ರೆ ಇಲ್ಲ. ನೋಡಮ್ ಸ್ವಲ್ಪ ಎಸಿದಾಗೆ ತೊಗೊಂಡ್ಬಿಡ್ತಾರ. ಎಸಿದಾಗ ತಿರ್ಗಾಡಿ ಹೋಗ್ತೀವಿ. ಬಟ್ಟೆ ತೊಗೊಲಿಲ್ಲ ಅಂದ್ರೆ ಲಾಸ್ಟಿಗೆ ತಿರ್ಗಾಡಿ ಹೋಗ್ಬಿಡ್ತೀವಿ. ಅದಕ್ಕೇನದ ಬಿಸಿಲು ಭಾಳ ಅದ ಹೊರಗೆ. ಅವ್ರೇನು ಕೇಳ್ತಾರೆ ಏನು ತೊಗೊಲಿ ಬಿಡ್ಲಿ, ಸುಮ್ಮ ಬಂದು ತಿರ್ಗಾಡಿ ಹೋಗ್ತೀವಿ ಅಷ್ಟೇ. ಇಷ್ಟ ಆಯಿತು ತೊಗೋದಿಲ್ಲ ಅಂದ್ರಿಲ್ಲ ಅಷ್ಟೇ. ನೋಡಮ್ ತಿರ್ಗಾಡಮ್ ಸ್ವಲ್ಪ ಹೊತ್ತು. ತಿರ್ಗಾಡಿಗೇಸಿ ಸಾಕಾದ್ಮೇಲೆ ಹೊರಗೆ ಹೋಗ್ಬಿಡಮ್. ನೋಡಮ್ ಇಷ್ಟ ಅದು ತೊಗೊಂಡಿದ್ದೇನಂದ್ರೆ ತೋರಿಸ್ತೀನಿ ಯಾವ ತೊಗೊಂಡಿನ ಅಂತ. ಹೊರಗೋದು ಇವತ್ತು ಏನೇನ ಅಲ್ಲತ್ತೀರಿ ನಮ್ಗೆ. ಏನು ಕಾಯಿಸ್ಪಟ್ಟು ತಿನ್ಬೇಕು ಕುಡಿಬೇಕಂದ್ರೂ ಆಗಲ್ಲ.
ಕುಡಿಲತ್ತಿ ಲಸ್ಸಿ ಎಷ್ಟೋ ಆಸೆಲಿ ಅಂತ ಲಸ್ಸಿ ಕುಡಿಬೇಕಂತ ಹೇಳಿ ಅಲ್ಲಿ ಪಬ್ಲಿಕ್ ನೋಡ್ರೆ ಭಾರಿ ಇರ್ತಿರ್ಬೇಕು ಅಂತ ನಾನು ಅನ್ಕೊಂಡಿ. ಅಲ್ಲಿ ಲಸ್ಸಿಗೆ ಅವ ಮಜ್ಜಿಗೆ ಮಾಡೋಣ ಅಷ್ಟು ನೀರು ಹಾಕ್ಯಾನ ಬರ ಅದಕ್ಕೆ ಲಸ್ಸಿ ಅಂತಾರ. ಮಜ್ಜಿಗೆ ಅಂತಿದ್ರೆ ಹಾಗೆ ಹೋಗ್ತಿತ್ತು. ಎಲ್ಲದಕ್ಕೂ ರೇಟ್ ಜಾಸ್ತಿ ಅವ, ಬಟ್ ಅದಕ್ಕೆ ರೇಟ್ ತಕ್ಕಂತ ಏನು ಇಲ್ಲಿ ನನಗೇನು ಅನ್ಸಲಾಗಿದೆ ಇಲ್ಲಿ ಏನು ಸರಿಯಾಗ. ನಿಮಗೆ ಅನ್ಸಿತ್ತಂದ್ರೆ ಹೇಳ್ರಿ ನಂಗೆ. ನನಗೆ ಯಾವುದೋ ಅನ್ಸಿಲ್ಲ ಇನ್ನತ್ತ ನಾನು. ನೀವು ಬಂದು ಹೋಗಿದ್ರಪ್ಪ ನಿಮ್ಗೆ ಯಾವ್ದಾನ ಸರಿಯಾಗಿ ಅನ್ಸಿತ್ತಪ್ಪ ಅಂದ್ರೆ ಹೇಳಿ, ನಾನು ಅಲ್ಲಿ ಟ್ರೈ ಮಾಡ್ತೀನಿ ನೋಡೋಣ. ಮತ್ತೊಂದ್ಸಲ ಬಂದೇನಪ್ಪ ಅಂದ್ರೆ ಆಯ್ತು ಸಾಕಾಯ್ತು. ಮತ್ತೆ ತಿರುಗಾಡಿ ಮತ್ತೆ ರೂಮಿಗೆ ಹೊಂಟೀನಿ. ಮತ್ತು ನಾಳೆ ಬೇರೆ ಕಡೆ ಪ್ಲ್ಯಾನ್ ಅದ ನೋಡೋಣ. ನೆಕ್ಸ್ಟ್ ಸಿಗಮ್, ನಾಳೆನೇ ಸಿಗ್ತೀನಿ. ಸಂಜೆ ಫ್ಲಾಗ್ ಚೇಂಜ್ ಮಾಡ್ತಾರೆ. ಫ್ಲಾಗ್ ನೋಡೋಕೆ ಹೊಂಟೀವಿ. ತೋರಿಸಿ ನಾನು ನಿಮಗೂ. ಬರ್ರಿ ಹೋಗಿ ರೆಸ್ಟ್ ಮಾಡ್ತೀನಿ ಸ್ವಲ್ಪ, ರೂಮಿಗೆ ಹೋಗ್ತೀನಿ. ಮತ್ತು ಸಂಜೆಗೆ ಸಿಗಮ್. ಮತ್ತು ರೆಡಿಯಾಗಿ ಮತ್ತೆ ಹೊರಗೆ ಹೊಂಟೀವಿ. RCB ಜರ್ಸಿ ತೊಗೊಂಡು ಹೋಗಿ ಫೋಟೋ ತಗೋಬೇಕಲ್ಲಿ. ನಡಿ ಮತ್ತು ಫೋಟೋ ತಗೊಂಬರಮ್ಮ. ಅದಕ್ಕೆ ಬಂದು ತಿರುಗಲಕ್ಕೆ ಬಂದು ತಿರುಗಲಿ ಅಂದ್ರೆ ಬರ್ರಿ ಅಂತ ಫೋಟೋ ತಗೊಂಬ್ರಿ. ಫೋಟೋ ತೆಗ್ದ ಟೈಮಿಗೆ ಸಿಗಮ್ರಿ. ಮತ್ತೆ ಧ್ವಜ ಚೇಂಜ್ ಮಾಡ್ಲತ್ತಾರೆ, ಅದಕ್ಕೆ ಬಂದು ಕುಂತೀವಿ ನಾವು ಇಲ್ಲಿ. ನೋಡ್ರಿ ಮ್ಯಾಲೆ ಹಂಗೆ ಇರಾರ, ಏನು ಸಪೋರ್ಟ್ ಇಲ್ಲ, ವಿತೌಟ್ ಸಪೋರ್ಟ್ ಏನು ಇಲ್ಲ ರೀ. ಹಂಗೆ ಮ್ಯಾಗೆ ಹೇಗಿರೋದು ನೋಡ್ರಿ. ಎಷ್ಟು 4-5 ಜನ ಇರೋರು, ಏನೂ ಇಲ್ಲ ರೀ ಸಪೋರ್ಟ್, ಹಂಗೆ ಇರೋರು. ಇದು ಡೈಲಿ ಚೇಂಜ್ ಮಾಡ್ಬೇಕಂತ. ಚೇಂಜ್ ಮಾಡಲಿಲ್ಲ ಅಂದ್ರೆ 18 ವರ್ಷ ಇದು ಗುಡಿ ಮುಚ್ತಾರಂತ. ವಿತೌಟ್ ಏನೋ ಸೇಫ್ಟಿ ಇಲ್ಲಾರ್ದೆ ಅಷ್ಟು ಮೇಲೆ ಇರೋ ಎಲ್ಲ ಚೇಂಜ್ ಮಾಡಿದ್ರು. ಫ್ಲಾಗ್ ಚೇಂಜ್ ಮಾಡೋದು ವಿಡಿಯೋ ಮಾಡ್ಲಿಕ್ಕಾಗಿಲ್ಲ. ಮಾಡೀನಿ ಬಟ್ ಅದು ರೀಲ್ಸ್ ಮಾಡೀನಿ, ಇದು ವಿಡಿಯೋ ಮಾಡ್ಲಿಕ್ಕಾಗಿಲ್ಲ. ಇದ್ರಾಗ ರೀಲ್ಸ್ದಾಗ ನೋಡ್ರಿ ಬರ್ತದ. ಫ್ಲಾಗ್ ನೋಡಿ ಬೇರೆ ಹಾಕ್ಯಾರ. ಅವಾಗ ರೆಡ್ ಇತ್ತು, ಇವಾಗ ವೈಟ್ ಕಲರ್ ಹಾಕ್ಯಾರ. ವೈಟ್ ಹಾಕ್ಯಾರ. ಈಗ ಡೈಲಿ ಒಂದೊಂದು ಕಲರ್ ಹಾಕ್ತಾರಲ್ಲ. ಈಗ ಮತ್ತೇನೋ ಆರತಿ ಮಾಡ್ತಾರಂತ ಬೀಚ್ ಬಳಿ. ಈಗ ಅಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ನಡ್ರಿ ಆಯ್ತಂದ್ರೆ ಅಲ್ಲಿಗೆ ಹೋಗಿ ನೋಡಿ ಬರಮ್ರಿ. ಬರ್ರಿ ಔಟ್ ಆಫ್ ಡೋರ್ ಇಲ್ಲಿ ಸಾಂಗ್ ಅಲ್ಲ ಸರ್ ನೋಡ್ರಿ. ಔಟ್ ಆಫ್ ಡೋರ್ ಬೀಚಿಗೆ ಹೊಂಟೀವಿ. 2 ಕಿಲೋಮೀಟರ್ ಅಂತ 1 ಕಿಲೋಮೀಟರ್ ಮೇಲೆ ಬಂದೀವಿ. ಈಗ ಇನ್ನ ತನ ಬೀಚ್ ಬರ್ಲಾಗ್ಯದ. ಹೋಲತ್ತಿ ಕತ್ಲೆ ಆಯ್ತು, ಇನ್ನೂ ಬರ್ಲಾಗ್ಯದ. ನೋಡಮ್ ಇನ್ನೇ ಎಷ್ಟು ದೂರ ಅದ ಹೋಗಿ ನೋಡ್ತೀವಿ. ಅಲ್ಲೂ ಈಗೆಲ್ಲ ಆರತಿ ನಡೆದೋದು ಮುಗಿದು ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀವಿ. ಸಿಕ್ಕಿದ್ದು ಪಾಡ, ಇಲ್ಲಾಂದ್ರೂ ಏನು ಮಾಡೋಕ್ಕಾಗಲ್ಲ. ನೋಡ್ರಿ 9 ಜಲ್ದಿ ಫೈನಲಿ ಬೀಚಿಗೆ ಬಂದೇವ್ರಿ. ಆರತಿಲಿ ಮಾಡತ್ತಾರ ಗೊತ್ತಾಗ್ಲಾಗ್ಯದ ನಮ್ಗೆ. ಬೀಚಿಗೆ ಬಂದೀವಿ. ಬೀಚ್ ನೋಡ್ರಿ ಮಸ್ತ್ ಕಾಣತ್ತದ. ನೋಡು ಬೈ ಬೀಚ್, ನೋಡು ಬೈ ಸ್ವರ್ಗ ಬೈ. ಬರ್ರಿ ಒಂದ್ಸಲ ಇಂಥದಕ್ಕೆ ಬರ್ರಿ, ಬಂದು ನೋಡ್ರು. ಏನು ಬೈ ಇದು ಪುರಿ ಜಗನ್ನಾಥ್ ಲಾಸ್ಟ್ ಇದು ಬಾರ್ಡ್ರ್. ಇದು ಯಾವ್ದು ಊರೇ ಅಂತಲ್ಲ ಈ ಕಡೆ. ಮಸ್ತ್ ಅನ್ಸ್ಲತ್ತ ನಂಗಂತೂ. ಬಟ್ ಆರತಿ ನೋಡಿದ್ರೆ ನಂಗೆ ಭಾಳ ಖುಷಿ ಆಗ್ತಿತ್ತು. ನೋಡಿ ಇಲ್ಲದ ಗೊತ್ತಾಗ್ಲಾಗ್ಯದ. ಬೀಚ್ ನೋಡಿ ಭಾಳ ಖುಷಿ ಆಗತ್ತ. ಬೀಚ್ ಮಸ್ತ್ ಅದ. ಬೀಚು ತುಂಬ ಖುಷಿ ಆಗತ್ತ ಮಾಡಿ. ನೋಡು ಅಲ್ಲೇ ನೋಡು, ಅಲ್ಲೇ ನೋಡ್ರು. ಮಸ್ತ್ ದೊಡ್ಡದ. ಮಾರ್ನಿಂಗ್ ಮತ್ತೆ ಬರ್ತೀವಿ ಇಲ್ಲಿ. ಈಗ ಹೆಂಗೆ ಕಾಣತ್ತೆ, ಮಾರ್ನಿಂಗ್ ಹೆಂಗೆ ಕಾಣತ್ತೇನ ನೋಡೋಣ. ಸ್ವಲ್ಪ ಎಂಜಾಯ್ ಮಾಡಿ ಹೋಗ್ತೀವಿ. ಆರತಿ ಮಾತು ಆರತಿ ಮಾಡೋದು ಸಿಕ್ಕದ್ರಿ ಲಾಸ್ಟಿಗೆ. ಬಟ್ ಎಲ್ಲ ಆಗ್ಯದಂತ್ರಿ. ಎಲ್ಲರಿಗೂ ಆರತಿ ಕೊಡ್ಲತ್ತಾರ. ಇಲ್ಲಿ ಅದು ನೋಡ್ರಿ. ಸ್ವಲ್ಪ ಲೇಟ್ ಐತೆ ನಮ್ಮ ಹೊಡ್ಕೋತ ಬರ್ಲಾಕ. ಬಂದ್ರೂ ಸ್ವಲ್ಪ ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಇಲ್ಲೇ ನೋಡ್ರಿ ಎಷ್ಟು ಪಬ್ಲಿಕ್ ನಿಂತದ. ಇಲ್ಲೇ ಆರತಿ ನೋಡೋಣ. ಈ ಕಡೆ ಬಂತಂದ್ರೆ ಆರತಿ ತೊಗೊಂಡ್ರಿ, ನೀವು ತೊಗೊಳ್ರಿ. ಅಲ್ಲಿ ಹೊಂಟ ನೋಡ್ರಿ ಆರತಿ. ಬರಂಗ ವೇಟ್ ಮಾಡಂಬರ್ ನಾವು. ಬಂತಂದ್ರೆ ಮಾಡ್ತಾರೆ ಆರತಿ. ಸಿಗ್ತ ನಮೂನ ಆರತಿ, ನೀವು ತೊಗೊರ ಆರತಿ. ಆರತಿ ಸಿಕ್ತ್ರಿ ಲಾಸ್ಟಿಗೆ. ನೀವು ಇಲ್ಲಿದೆ ತೊಗೊಂಡ್ಬಿಡ್ರಿ ಆರತಿ. ನೀವು ತೊಗೊಂಡ್ಬಿಡ್ರಿ ಇಲ್ಲಿದೆ. ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಫೈನಲಿ ಸಿಕ್ತು ಹೇಳ್ರಿ. ಎಪ್ಪದೇವ್ರಿ ಸಣ್ಣ ಪಾರ್ಗೋಶಕ್ಕೂ ಇವ್ರಿ ಬೀಚ್ನಾಗ ಆಟ ಆಡ್ತೋಡ್ರಿ. 3 1 2 3 ಫೋನ್ ಇಟ್ಟತನ ಆಟ ಆಡ. ನಾ ಚಪ್ಪಲ್ ಹೋಗಿದ್ವಿ ಒಂದು ಮತ್ತೆ ಬಂದದ. ಅದಕ್ಕೆ ಅಲ್ಲಿ ಮನಕ್ ಹೋಗಿ ಮತ್ತೆ ಬಂದದ. ಅದಕ್ಕೆ ಸುಮ್ ಕೂತಾನ.
ಇವ್ ನೋಡುವ ಪಾರ್ಗಳು ಆಟ ಹಿಡ್ದಂಗೆ ಆಳತ್ತಾರ ಸಣ್ಣ ಪಾರ್ಗಳಾಗಿರೋ ಮೂರು. ಸಾರಿ ಎಲ್ಲರಿಗೂ, ಅಲ್ಲೆಲ್ಲ ಸ್ವೀಟ್ ತಿಂದೆವು, ಸ್ವೀಟಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಡಿಪ್ರೆಷನ್ದಾಗ ಇದ್ದಿದ್ದ. ಈ ಪಾನಿಪುರಿ ತಿನ್ನಕ್ಕೆ ಬಂದೀವಿ. ಪಾನಿಪುರಿ ತಿನ್ನತ್ತಾರ ನಮ್ಮ ತಮ್ಮರೆಲ್ಲ, ಪಾನಿಪುರಿ ತಿನ್ನತ್ತೀವಿ. ಇಲ್ಲಿ ಪಾನಿಪುರಿ ಸಿಗ್ತಾವ. ಇಲ್ಲಿ ಪಾನಿಪುರಿ ತಿಂದಿದ್ದ ಮಮ್ಮಿ ಹೋಗ್ಬೇಕು, ಅಷ್ಟಲ್ಲ ಅದಾವ, ಊಟ ಮಾಡ್ಬೇಕು. ಬೇಡ ಮತ್ತು ಮುಂದೆ ಏನೇನು ಸಿಗ್ತಾ ತೋರಿಸ್ತೀನಿ. ಅಲ್ಲಿ ಸ್ವೀಟ್ಗೆ ಹೇಳೋಕೆ ತೋರ್ಸ್ಲಿಕ್ಕಾಗಿಲ್ಲ, ಡಿಪ್ರೆಷನ್. ಬೇಡ ಬಂದ್ರೆ ನಮ್ಮ ತಮ್ಮವ್ರು ಎಲ್ಲರೂ ಟಾಕಿಂಗ್ ಫುಲ್ ಇಂಗ್ಲೀಷ್. ನಾನು ಇಂಗ್ಲೀಷ್ ತೋಡ ಮೇರಾ ಇಂಗ್ಲಿಷ್ ಥೋಡಾ ಥೋಡಾ ಲಾಯನ್ ಫುಲ್ ಟೈಗರ್ ಹತ್ತಿದ್ಗ ಏನು ಇಟ್ಟತನ ಕೇಳಿಲ್ಲ ನೀವು ಇಂಗ್ಲೀಷ್. ಇದು ಕೇಳಿ ಡಿಪ್ರೆಷನ್ದಾಗ ಹೋಗಿದ್ದೇನ. ಈಗ ಮುಂದೆ ತೋರಿಸ್ತೀನಿ ಇವ್ರು ಇಂಗ್ಲೀಷ್. ಬರ್ರಿ ಇರೋಗಿ ಮಾತಾಡೋರಿಗೆ ವಿಡಿಯೋ ಸಲಕ ಮುಂದೆ ವಿಡಿಯೋ ಬಂದ್ ಮಾಡ್ತೀನಿ, ಮಾತಾಡ್ತಾರೆ. ನೋಡ್ರಿ ಚಪ್ಪಲಿ ಗಿಪ್ಲಿ ಎಲ್ಲ ಅರ್ಧ ಕೊಟ್ರೆ ನಾವು ಇಲ್ಲೇ ಬಿಟ್ರು. ಇವ್ರು ಇಂಗ್ಲೀಷ್ ಮಾತಾಡೋದು ಚಾಲು ಮಾಡ್ತೀನಿ. ಟ್ರಾಫಿಕ್ ರೀ, ಕಂಡಬಡಿ ಟ್ರಾಫಿಕ್ ಅವ್ರಿ. ಅಲ್ಲಿ ಹಿಡ್ದೈತೆ ನೋಡೋಕೆ ಟ್ರಾಫಿಕ್ ಇವ್ರು ನಮ್ಮ ತಮ್ಮರಿಗೆಲ್ಲ ಪಾರಾಬಟ್ಟಿ ಮಾಡ್ಕೊತ ಹೊಂಟ್ರ. ಮತ್ತು ಇಂಗ್ಲೀಷ್ ಕನ್ನಡ ಲಾಯನ್ ಅಂತ, ಸಿಂಹಕ್ಕೆ ಲಾಯನ್ ಅಂತ. Bro, this boy name is Simha. In English, lion. ಸಿಂಹ ದೊಡ್ಡ ಸಿಂಹ ನರಸಿಂಹಸ್ವಾಮಿ. ಏನ್ರಿ ಇದು ಮಂದಿ ಅಲ್ಲಲ್ಲ ಇವತ್ತೇನು ರೂಮಿಗೆ ಮುಟ್ಟ ಕಾಣಲ್ಲ. ಇನ್ನೂ ಬರ್ಲ ರೂಮ್ ಎಷ್ಟೋ ನಡಿಬೇಕ್ರಿ ಮನುಷ್ಯ. ಸಾಕಾಯ್ತು ನಾವು ಅಲ್ಲಿ ನೋಡ್ಕೋತಾವ. 2 ಕಿಲೋಮೀಟರ್ ಮೇಲೆ ಸೈಡ್ ಇನ್ನೂ ಬರ್ಲಾಗಲ್ಲ. ಈ ಗುಡಿ ಕಾಣತ್ತಪ್ಪು, ಈ ಗುಡಿ ಕಾಣತ್ತು, ಜೀವ ಸಮಾಧಾನ ಆಯ್ತು. ಮುಂದೆ ನಡಿ, ಮುಂದೆ ನೋಡಮ್ರಿ. ಇನ್ನ ದರ್ಶನ್ಗೆ ಮತ್ತೇನ ತಿನ್ನಬೇಕು, ಸ್ವಲ್ಪ ಹಸುವಾಲತ್ತದ. ನಾವು ಇಂಗ್ಲೀಷ್ ನೋಡ್ರಿ, ಒಬ್ಬೊಬ್ರು ಇಂಗ್ಲೀಷ್ ನೋಡ್ರಿ. ನಮಗೆ ಇಂಗ್ಲೀಷ್ ಬರ್ಲ ತಿಳ್ಕೊಂಡ್ರಿ ಬರ್ತಾವ. ಯಾ ಬ್ರೋ America. ಗುಡ್ ಮಾರ್ನಿಂಗ್ ಸರ್ ಮೇಡಮ್. ಮೈ ಇಂಗ್ಲೀಷ್ ಥೋಡಾ ಯುವರ್ ಇಂಗ್ಲಿಷ್ ಗುಡ್. My English also good. ಇದು ಲಾಯನ್ ಅಂದ್ರೆ ಕನ್ನಡದಾಗ ಸಿಂಹ. ಇಂಗ್ಲೀಷ್ ನಿಮಗೆ ಬರ್ಲಕ್ಕಿಲ್ಲ, ನಾವೆಲ್ಲ ಕಲಿಸ್ತೀನಿ ನಿಮ್ಗೆ ಮುಂದೆ. ಫುಲ್ ಇಂಗ್ಲೀಷ್, ಐ ಆಮ್ ಫುಲ್ ಟಾಕಿಂಗ್ ಇಂಗ್ಲೀಷ್. ಮುಂದೆ ಹೋಗ್ತಾ ಹೋಗ್ತಾ ನಿಮಗೂ RCB ಟಿ-ಶರ್ಟ್ ಬ್ರೋ. ಹಾಂ ಲಾಯಲ್, ಪೂರ ಲಾಯಲ್. RCB ವಿರಾಟ್ ಕೊಹ್ಲಿ ಫ್ಯಾನ್. ಫುಲ್ ವಿರಾಟ್ ಕೊಹ್ಲಿ ಫ್ಯಾನ್. ಎಲ್ಲಿ ಹೋದ್ರು ಬಿಡಲ್ಲಪ್ಪ RCB. ಅಲ್ಲಿ ಹೋದಾಗ ಪೂರಿ ಜಗನ್ನಾಥ್, ಜಮ್ಮು ಕಾಶ್ಮೀರ, ಜೈ RCB. ಈ ಸಲ ಕಪ್ಪ ನಮ್ದೇ ಅದ, ಈ ಸಲ ನಮ್ದೇ ಅದ, ಮುಂದಿನ ಸಲ ನಮ್ದೇ ಅದ. ಪೂರಾ IPL ಮುಗಿತಾನ ಕಪ್ ನಮ್ದೇವು. ಎಸ್ ಬ್ರೋ ನೋಡಿ ಫುಲ್ ಇಂಗ್ಲೀಷ್ ಬ್ರೋ. ಸಾರಿ ಬ್ರೋ. Fine. ಫೈನ್ ಐ ಆಮ್ ಫೈನ್. ಫುಲ್ ಇಂಗ್ಲೀಷ್. ವಿಡಿಯೋ ಸ್ಟಾರ್ಟ್. ಫುಲ್ ಇಂಗ್ಲೀಷ್. ಏನು ಟಾಕಿಂಗ್ ನಾಟ್ ಕಮ್. This way. ವಾಟ್ ಗೋಯಿಂಗ್ ಮೈ ರೋಡ್ Here should we go? Hey, ನಾಟ್ ಸೆಟ್. he's coming bathroom. ಫುಲ್ ಅರ್ಜೆಂಟ್. ಎವ್ರಿ ಟೈಮ್ ಬಾತ್ರೂಮ್ ಗೋಯಿಂಗ್. And Turk. ಎಂಟ್ರಿ ಅಂದರ್ ನಾವೇ ಶಾಣೆ ಅಂದ್ರೆ ನಮ್ಮ ಮಂದಿ ಕೇಳತ್ತಾರೆ. ನಮಗೇನು ಗೊತ್ತಿವ್ರು, ನಮ್ಮದೆಲ್ಲ ಅವ್ರಿಗೆ ಗೊತ್ತಿಲ್ಲ. ನಾವು ಕರ್ನಾಟಕದಲ್ಲಿ ಇದ್ದೀವಿ, ನಮಗೂ ಹೊಸದಾಗಿ ಗೊತ್ತಿರ್ತೀವಿ. ಅವ್ರು ನಮ್ಗೆ ಅಡ್ರೆಸ್ ಕೇಳ್ತಾರೆ. ಅದ್ರ ನಮ್ಮ ತಮ್ಮವ್ರು ಗೊತ್ತಿದ್ದಟ್ಟು ಹೇಳತ್ತಾರ. ಇಲ್ಲಿ ನೋಡಿ ಹೆಲ್ಪ್ ಮಾಡ್ತಾರ ನಮ್ಮ ತಮ್ಮರು. ಹೇಳ್ರಪ್ಪ, ಇವ್ರಿಗೆ ಗೊತ್ತಿಲ್ಲ ಅಡ್ರೆಸ್. ನಿನ್ನೆ ಅವರೇ ಕೇಳಿ ಬಂದಾರ. ಈಗ ಒಬ್ಬರಿಗೆ ಅಡ್ರೆಸ್ ಹೇಳತ್ತ. ಚಲೋ ಗೋಯಿಂಗ್ ಸಾರಿ ಮೀ ಮೈ ಫ್ರೆಂಡ್ಸ್ ಮೈ ಥಾಮಸ್. Oh my God, what English? ಫುಲ್ ಇಂಗ್ಲೀಷ್. ಮುಂದೆ ಹೋಗ್ತಾ ನಿಮಗೆ ಹೋಗ್ತಾ ಬೈ ಮೈ ರೂಮ್ ಏರಿಯಾ. ಗೋಯಿಂಗ್ ಮೈ ರೂಮ್. ನಿಯರ್ ಬೈ ರೂಮ್ ಐ ಆಮ್ ವಾಕಿಂಗ್. ಇದರ ಡಾಗ್, ಇದರ ಲಯನ್. ಹಾಂ ಫುಲ್ ಇಂಗ್ಲೀಷ್ ಟಾಕಿಂಗ್ ಬೈ ಥಾಮಸ್. ಸಿ ಕಾಮಿಡಿ ಫೈಟಿಂಗ್ ಇನ್ ರೋಡ್ ಥಾಮಸ್. ಏನಲ್ಲ ಬರಲ್ಲ ಎಲ್ಲ ಸಾರಿ ಗಾಯ್ಸ್. ಕ್ಷಮಿಸಿಬಿಡಿ, ಏನೂ ಮಾಡೋಕ್ಕಾಗಲ್ಲ. ಇಂಗ್ಲೀಷ್ ನಮ್ದು ಇಂಗ್ಲೀಷ್ ಅರ್ಥ ಆಗ್ಬೇಕಲ್ಲ ನಿಮ್ಗೆ. ಲೈಟ್ ಕಮಿಂಗ್ ಅದರ್ ಬ್ರೋ. ನಥಿಂಗ್ ಹ್ಯಾಪನ್. ಏನು ಭೀ ಆಗಲ್ಲ. ಎಸ್ ಏನ್ ಬಿ ಆಗಲ್ಲ. ಏನು ಭೀ ಆಗಲ್ಲ. ದಿಸ್ ಇಸ್ ಪ್ಯೂರ್ ಇಂಗ್ಲಿಷ್. ಏನು ಆಗಲ್ಲ. ರಾಸ್ಕಲ್ ವಿಂಡು. ಗುಡ್ ಮಾರ್ನಿಂಗ್. Good night. ಮೈ ರೂಮ್ ಈಸ್ ಕಮ್ಮಿಂಗ್. ಮೈ ರೂಮ್ ಈಸ್ ಮೈ ರೂಮ್
Good morning. My room uncle. Hi uncle. Hi. 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 My room uncle. बहुत अच्छा है my room uncle. बहुत अच्छा This है. uncle is very good. Full beautiful months. Beautiful art. 167 no? What a match bro. Massive bro. ಮ್ಯಾಚ್ ತುಂಬಾ ಚೆನ್ನಾಗಿ ಮ್ಯಾಚ್ ಗೋಯಿಂಗ್ ಫುಲ್ ಖತಮ್ ಈಗ ನೆಕ್ಸ್ಟ್ ಸೀದಾ ರೂಮ್ ಗೋಯಿಂಗ್ ಸ್ಲೀಪಿಂಗ್ ಟುಮಾರೋ ಎದ್ದಿಂಗ್ Going. ಸೀದಾ ಬೀಚ್ ಗೋಯಿಂಗ್ ಏ ಸಾರಿ ಓನ್ಲಿ ಬೀಚ್ ಗೋಯಿಂಗ್ ಟುಡೇ ಸಾರಿ ಟುಮಾರೋ ಗೋಯಿಂಗ್ ಉधर स्विमिंग करेंगे फोटोस सब Enjoying in beach. ಫುಲ್ ಎಂಜಾಯ್ ಟುಮಾರೋ ನೋಡಪ್ಪ ಒಬ್ಬನು ಎ ಸಿ ದೋಸಿಗೆ ಬಿದ್ದಾನ ಇವಂಗ ಮಾತೆತ್ತಿರಿ ಎಸಿ 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 ನಮ್ಮ ಪೈಲನೆ ಎಸಿ ಅಂತ ಆಗಿ ಬರಲ್ರಿ ಇಂತ ಪಾಲ್ತು ಸುಳ ಮನೆ ಸಾರಿ 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 ಏನು ಮಾಡಕ್ಕಾಗಲ್ಲ ನಾವು ಮಾತುಗಳು ಹಂಗ ಬರ್ದು ನೋಡ್ತಾ ಏನಾಗಲ್ಲ ಸೊ ಬಟ್ಟೆ ಹಾಕೊಂಬಿಡ್ರಿ ಕಟ್ ಮಾಡುವಂತ ಕಟ್ ಮಾಡ್ತೀನಿ ಅಷ್ಟೇ ಹಂಗೇನಿಲ್ಲ ಇದು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ನಿಮ್ಗೆ ಇಷ್ಟ ಆದ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಸ್ವಲ್ಪ ಸಪೋರ್ಟ್ ಮಾಡ್ರಿ ಇನ್ಸ್ಟಾಗ್ರಾಮ್ದಾಗ ಹೆಂಗ್ ಸಪೋರ್ಟ್ ಮಾಡ್ರಿ ಇದ್ರಾಗ ನಂಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಹಂಗ್ ಮಾಡ್ರಿ AC button subscribe. ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್